ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ 3 + 2x ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಟೈಮ್ಸ್ 3 + 2x ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು 4x. ಫಸ್ಟ್ ಏನು ಮಾಡ್ಬೇಕು ಹೇಳಿ, ಕ್ವಶನ್ ಬರ್ಕೊಳ್ಳಿ. 3 + 2x ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬದಲು ವೈ ಡಬಲ್ ಡ್ಯಾಶ್ ಬರ್ಕೊಳ್ಳಿ. ನೆಕ್ಸ್ಟ್ ಹೇಳಿ 5 × 3 + 2x ವೈ ಡ್ಯಾಶ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4x. ಜ್ಞಾಪಕ ಇಟ್ಕೊಳ್ಳಿ, ಇದು ಯಾವುದು ಕೌಚಿಸಾ ಲೆಜೆಂಡ್ರೇನಾ? ಹೆಂಗೆ ಗೊತ್ತಾಗುತ್ತೆ ನೋಡಿ, ಈ ಫಾರ್ಮಲ್ಲಿದ್ದರೆ ax + b ಹೋಲ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್, ಅರ್ಥ ಆಗ್ತಿದೆಯಲ್ವಾ? ax + b ವೈ ಡ್ಯಾಶ್ ಸಮಥಿಂಗ್ ಇದೆ ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವ? ಆವಾಗ ನಾವು ಏನಂತೀವಿ ಅದಕ್ಕೆ ಲೆಜೆಂಡ್ರೇಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಈಗ ಈ ಥರ ಇದ್ದರೆ ಏನು ಮಾಡಬೇಕು? ಪುಟ್ ಹೇಳಿ. ಹಾಂ, ಪುಟ್ ಟಿ ಈಸ್ ಈಕ್ವಲ್ ಟು ಏನು ತೊಗೋಬೇಕು? 3 ಲಾಗ್ ಆಫ್ ax + b ತೊಗೋಬೇಕು, ಕರೆಕ್ಟ್ ಅಲ್ವಾ? ಪುಟ್ ಟಿ ಈಸ್ ಈಕ್ವಲ್ ಟು ಏನು? ಲಾಗ್ ಆಫ್ ax + b. ಆಮೇಲೆ ಏನು ಮಾಡಬೇಕು? ದೆನ್ ವಿ ಹ್ಯಾವ್ ಬರೆಯುವಾಗ ಏನಂತ ಬರೀಬೇಕು? ax + b ವೈ ಡ್ಯಾಶ್ ಅಂದರೆ a × dy, ಅರ್ಥ ಆಗ್ತಿದೆಯಲ್ವಾ? ax + b ಹೋಲ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ಗೆ a ಸ್ಕ್ವೇರ್ ಇಂಟು ಡಿ × d - 1 × y, ಈ ಥರ ಬರೀಬೇಕು, ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಇದರಲ್ಲಿ ನಾವೇನು ಮಾಡ್ತಾಯಿದ್ವಿ ಕೌಚಿಸಲ್ಲಿ? ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಲಾಗ್ ಆಫ್ 3 + 2x ಅಷ್ಟೇ. ಪುಟ್ t is equals to log of 3 + 2x ಆರ್ 3 + 2x ಏನಾಗುತ್ತೆ? e ಇ ಪವರ್ ಟಿ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ರೈಟಲ್ಲಿ ಏನು ಬೇಕು ನೋಡಿ, ಎಕ್ಸ್ ಇದೆ, 3 + 2x ಇದ್ದರೆ ಇಲ್ಲೇ ನಿಲ್ಲಿಸಿ, ಎಕ್ಸ್ ಇದ್ದರೆ ಎಕ್ಸ್ ಫೈನ್ ಮಾಡಬೇಕಿಲ್ಲಿ. ಹೇಳಿ ಏನಾಗುತ್ತೆ? 2x ಈಸ್ ಈಕ್ವಲ್ ಟು +3 ಈ ಕಡೆ ಬಂದರೆ ಏನಾಗುತ್ತೆ? ಆರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು? ಇ ಪವರ್ ಟಿ - 3/2, ಕರೆಕ್ಟ್ ಅಲ್ವಾ? ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಎಕ್ಸ್ ಫೈಂಡ್ ಮಾಡಿದ್ಮೇಲೆ ಈಕ್ವೇಷನ್ 1 ಇದು ದೆನ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಫಸ್ಟು ax + b ಅಂದರೆ ಇಲ್ಲಿ ಏನು? 3 ಪ್ಲಸ್ ಹೇಳಿ 3 + 2x ವೈ ಡ್ಯಾಶ್ ಈಸ್ ಈಕ್ವಲ್ ಟು a dy. ಏನು ಐಡೆಂಟಿಫೈ ಮಾಡಿ ಇದರಲ್ಲಿ? ಎ ಏನು? 3 + 2x ಇದೆಯಲ್ವಾ, ಅದರಲ್ಲಿ ನಮಗೆ ಬರೀಬೇಕಾಗಿರೋದೇನು? ಎ ಡಿ ವೈ ಬರೀಬೇಕು, ಅದಕ್ಕೆ ಎ ಐಡೆಂಟಿಫೈ ಮಾಡಿ. ಇದರಲ್ಲಿ ಎ 3 + 2x ಅಲ್ಲಿ ಎ ಏನು? ಸರ್ ಎ 3 + 2x ಎ 2 ಸರ್. 2, ವೆರಿ ಗುಡ್. ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು 3 ಅಂತ ತಗೋಬೇಡಿ. ಇಲ್ಲಿ ಅವರು ಕನ್ಫ್ಯೂಸ್ 2x + 3 ಕೊಡೋ ಬದಲು 3 + 2x ಕೊಟ್ಟವ್ರೆ. ನಾವು ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದೇ ಎ ತೊಗೋಬೇಕು. ಎ ಏನಿಲ್ಲಿ 2 dy. ಇಲ್ಲಿ ಇನ್ನೊಂದು ಬರೆಯೋಕ್ಕೆ ಮರ್ತೋದೆ, ಇಲ್ಲಿ ಡಿ ಅಂದರೆ d/dt ಅಂತ, ಗೊತ್ತಾಗ್ತಿದೆಯಲ್ವಾ? ನಾವು d/dx ಇಂದ d/dt ಕನ್ವರ್ಟ್ ಮಾಡ್ಕೊಳ್ಳೋದು, ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ 3 + 2x ಸಾರಿ 3 + 2x ಹೋಲ್ ಸ್ಕ್ವೇರ್. ಹೇಳಿ 3 + 2x ಹೋಲ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ 2 ಸ್ಕ್ವೇರ್ ಡಿ × d - 1y ವೇರ್ ಡಿ ಈಸ್ ಈಕ್ವಲ್ ಟು d/dt. ಅರ್ಥ ಆಗ್ತಿದೆಯಲ್ವಾ? ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? 1 ಬಿಕಮ್ಸ್. ಹೇಳಿ ಈಕ್ವೇಷನ್ 1 ಬಿಕಮ್ಸ್ ಏನಾಗುತ್ತೆ? 3 + 2x ಹೋಲ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಬದಲು ಏನಂತ ಬರೀಬೇಕು? 4d × d - 1y. ಆಮೇಲೆ ಇದು 3 + 2x ಹೋಲ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಆಯಿತು, ಪ್ಲಸ್ ಹೇಳಿ 5 × 3 + 2x ವೈ ಡ್ಯಾಶ್ ಬದಲು ಏನು ಬರೀಬೇಕು? 2dy ಪ್ಲಸ್ ವೈ ಈಸ್ ಈಕ್ವಲ್ ಟು 4 × x ಬದಲು e ಪವರ್ ಟಿ - 3/2. ಈ ಥರ ಬರ್ಕೋಬೇಕು ನೀಟಾಗಿ ಈಕ್ವೇಷನ್ನ. ಈಗ ನೀಟಾಗಿ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಹೇಳಿ 4d × d ಏನು? 4d²
ಪ್ಲಸ್ ಇಂಟು ಮೈನಸ್ minus 4D ಇಂಟು 1 ಅಂದರೆ 4D. ಇಲ್ಲಿ 5 2s 10D ಅಂದರೆ ವೈನ ಕಾಮನ್ ತೊಗೊಬಿಡೋಣ. 5 2s 10D. ಆಮೇಲೆ ಇಲ್ಲಿ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 2 1s ಏನು ಬರುತ್ತೆ 2 ಇಂಟು 3. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಇದು ಅಳಿಸ್ಬಿಡ್ತೀನಿ, ಇದನ್ನ ಫೋಟೋ ತೊಗೋತೀರಾ ತಗೊಳ್ಳಿ. ಇಲ್ಲೇ ಬರಿತೀನಿ ಒನ್ಸ್. ಇಲ್ಲಿ ಮೈನಸ್ 4D ಪ್ಲಸ್ 10D ಅಂದರೆ ಎಷ್ಟು? ಪ್ಲಸ್ 6D ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 2 ಇಂಟು ಇ ಪವರ್ ಟಿ ಅಂದರೆ 2 ಇ ಪವರ್ ಟಿ. 2 3s 6. ಅರ್ಥ ಆಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ಹೇಳಿ ಆಕ್ಸಿಲರಿ ಈಕ್ವೇಷನ್ ಏನೈತಿ ಈಗ? 4 ಹೇಳಿ. ಎಮ್ ಸ್ಕ್ವೇರ್ ಪ್ಲಸ್ 6m ಪ್ಲಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ಎ ಏನು? 4. ಬಿ ಏನು? ಎ ಅಂದರೆ 4, ಬಿ ಅಂದರೆ ಸಿ ಅಂದರೆ 1. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಇಲ್ಲಿ ಎಕ್ಸ್ ಬದಲು ಏನು ತಗೋಬೇಕು? ಎಮ್. ಈಗ ಅಪ್ಲೈ ಮಾಡಿ. ಎಮ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಮೈನಸ್ ಬಿ ಅಂದರೆ ಮೈನಸ್ 6, ಬಿ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, 4ac ಅಂದರೆ 4 ಇಂಟು 4 ಇಂಟು 1 ಡಿವೈಡ್ ಬೈ 2a ಅಂದರೆ 2 ಇಂಟು 4. ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ ನಾನು. ಈಗ ಹೇಳಿ ಫಸ್ಟು ರೂಟ್ ತಗೋಬಿಡಿ. ಹೇಳಿ ಕ್ಯಾಲ್ಸಿಲ್ ಮಾಡಿ. ರೂಟ್ ಆಫ್ 6 ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಮೈನಸ್ 4 ಇಂಟು 4 ಇಂಟು 1 2 ರೂಟ್ 5 ಬರುತ್ತೆ. ಕರೆಕ್ಟ್ ಅಲ್ವಾ? ಏನು ಬರುತ್ತೆ? 2 ರೂಟ್ 5 ಡಿವೈಡೆಡ್ ಬೈ 2 4s 8. ಮೈನಸ್ 6/8 ಏನಾಗುತ್ತೆ? ಮೈನಸ್ 3/4 ಪ್ಲಸ್ ಆರ್ ಮೈನಸ್. ಇಲ್ಲಿ ಒಂದು ಕೆಲಸ ಮಾಡಿ, ಇಲ್ಲಿ 2ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು? 2ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು? ಮೈನಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 5/2 1s. ಎಮ್ ಈಸ್ ಈಕ್ವಲ್ ಟು ಏನು ಬಂತು? ಮೈನಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 5/4. ದೇರ್ ಫೋರ್ ಎಮ್ ಈಸ್ ಈಕ್ವಲ್ ಟು ಏನಾಯಿತು? ಮೈನಸ್ 3 ಪ್ಲಸ್ ರೂಟ್ 5/4 ಆರ್ ಮೈನಸ್ 3 ಮೈನಸ್ ರೂಟ್ 5/4. ಇಲ್ಲಿ ಆರ್ ಬದಲು ಕಾಮ ಹಾಕ್ಕೊಳ್ಳಿ. ಏನು ಹಾಕ್ಕೋತೀರಾ? ಹಾಂ, ಈಗ ವೈ ಸಿ ಬರ್ದ್ಬಿಡಿ. ಇದು ಎ ಕಮ ಬಿ ಇದ್ದರೆ ವೈ ಸಿ ಬರೆಯೋದು ಯಾವ ಹತ್ರ? ವೈ ಈಸ್ ಈಕ್ವಲ್ ಟು C1 ನೋಡಿ. C1 ಇ ಪವರ್ ಇಂಟು ಎಕ್ಸ್ ಪ್ಲಸ್ C2 ಇಂಟು ಇ ಪವರ್ ಮೈನಸ್ 3 ಮೈನಸ್ ರೂಟ್ 5/4 ಇಂಟು ಎಕ್ಸ್. ಈಗ ವೈ ಪಿ ಮಾಡಬೇಕು. ಏನು ಮಾಡಬೇಕು? ವೈ ಪಿಗೆ ಯಾವ ಥರ ಮಾಡ್ತೀರಾ ಹೇಳಿ? 2 ಇಲ್ಲಿ ಎಕ್ಸ್ ಅಲ್ಲ, ಏನು ಬರಿಬೇಕು? ಸಾರಿ, ಟಿ ಬರಿಬೇಕು. ಡಿ ಬೈ ಡಿ ಟಿ ಅಲ್ವಾ, ಅದಕ್ಕೆ. ಈಗ ಹೇಳಿ 2 ಇ ಪವರ್ ಟಿ ಮೈನಸ್ ಡಿವೈಡೆಡ್ ಬೈ 4d ಸ್ಕ್ವೇರ್ ಆಮೇಲೆ ಪ್ಲಸ್ 6d ಪ್ಲಸ್ 1. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ? ಇದು ರಬ್ ಮಾಡ್ಬಿಡ್ತೀನಿ. ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟು ವೈ ಪಿ ಈಸ್ ಈಕ್ವಲ್ ಟು ಬೇರೆ ಬೇರೆ ಮಾಡ್ಬಿಡಿ. 2 ಇ ಪವರ್ ಟಿ ಬೈ 4d ಸ್ಕ್ವೇರ್ ಪ್ಲಸ್ 6d ಪ್ಲಸ್ 1 ಮೈನಸ್ 6 ಬೈ ಹೇಳಿ 4d ಸ್ಕ್ವೇರ್ ಪ್ಲಸ್ 6d ಪ್ಲಸ್ 1.
ನಾನು ಹೇಳಿದ್ದೀನಿ ಇ ಪವರ್ ಎ ಟಿ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಬಂದರೆ ಏನು ಹೇಳಿ, ಎ ಟಿ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಬಂದರೆ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇ ಪವರ್ ಎ ಟಿ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ ಡಿ ರಿಪ್ಲೇಸ್ ಬೈ ಏನು ಮಾಡಬೇಕು, ಎ. ಇಲ್ಲಿ ಎ ಅಂದ್ರೇನು, ಇ ಪವರ್ 1t, ಇ ಪವರ್ ಟಿ, ಟಿ ಎ ಇಲ್ಲಿ ಪವರಲ್ಲಿ ಏನು ಮಲ್ಟಿಪ್ಲೈ ಅದು ಇದನ್ನ ತೊಗೊಳಂಗಿಲ್ಲ 1. ಇಲ್ಲಿ ಎ ಏನು 1. ಡಿ ರಿಪ್ಲೇಸ್ ಬೈ ಎ ಅಂದರೆ ಡಿ ರಿಪ್ಲೇಸ್ ಬೈ ನೀವೇನು ಮಾಡಬೇಕು 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1 ಹಾಕಿದ್ರೆ 0 ಆಗುತ್ತಾ ಡಿನಾಮಿನೇಟರು? ಆಗಲ್ಲ. ಮಾಡಿ ವೈ ಪಿ ಈಸ್ ಈಕ್ವಲ್ ಟು ಹೇಳಿ 2e ಪವರ್ ಟಿ ಡಿವೈಡೆಡ್ ಬೈ 0 ಆಗಲಿಲ್ಲ ಅಂದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್, ಅದಕ್ಕೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಡಿ ಜಾಗದಲ್ಲಿ 1. ಇಲ್ಲಿ ನಾನು ಹೇಳಿದ್ದೀನಿ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಡಿ ಇದ್ದರೆ ನಾವೇನು ಮಾಡಬೇಕು ಅಂದರೆ ಟಿ ಇಲ್ಲ ಅಂದ್ಕೊಳ್ಳಿ, ಡಿವೈಡ್ ಬೈ ಎಫ್ ಆಫ್ ಡಿ ಇದ್ದರೆ ಡಿ ರಿಪ್ಲೇಸ್ ಬೈ 0 ಮಾಡಬೇಕು. ಡಿ ರಿಪ್ಲೇಸ್ ಬೈ 0 ಮಾಡಿ ಇಲ್ಲಿ ಏನಾದರೂ 0 ಆಗುತ್ತಾ? ಡಿ ರಿಪ್ಲೇಸ್ ಬೈ 0 ಮಾಡಿದ್ರೆ 0 ಆಗುತ್ತಾ ಡಿನಾಮಿನೇಟರು? 0 ಮಾಡಿ ಅಂದರೆ 0 ಆಗಲ್ಲ. 0ನೂ ಆಗ್ಬೋದು. ಹೇಳಿ 6/4 ಇಂಟು 0 ಸ್ಕ್ವೇರ್ ಪ್ಲಸ್ 6 ಇಂಟು 0 ಪ್ಲಸ್ 1 ಅಂದರೆ ವೈ ಪಿ ಏನೈತಿ ಈಗ 2e ಪವರ್ ಟಿ ಹೇಳಿ 4 ಪ್ಲಸ್ 6 ಎಷ್ಟು 10 ಪ್ಲಸ್ 1 11 ಕರೆಕ್ಟಾ? ಇದು 6/1. ವೈ ಈಸ್ ಈಕ್ವಲ್ ಟು ಏನು ವೈ ಸಿ ಪ್ಲಸ್ ವೈ ಪಿ. ಈಗ ಹೇಳಿ ವೈ ಈಸ್ ಈಕ್ವಲ್ ಟು ವೈ ಸಿ ಏನು ವೈ ಪಿ ಏನು? ಅದನ್ನ ಬರ್ಕೊಳ್ಳಿ, ವೈ ಸಿ ಮತ್ತು ವೈ ಪಿ ಬರ್ಕೊಳ್ಳಿ. ಇದು ಅಳಿಸ್ಬಿಡ್ತೀನಿ. ವೈ ಸಿ ಎಲ್ಲಿದೆ? ಹಾಂ ಹೇಳಿ C1 e ಪವರ್ -3 ಪ್ಲಸ್ √5/4 ಇಂಟು ಟಿ ಪ್ಲಸ್ ಹೇಳಿ C2 e ಪವರ್ -3 ಮೈನಸ್ √5/4 ಇಂಟು ಟಿ ಪ್ಲಸ್ ವೈ ಪಿ ಏನು 2e ಪವರ್ ಟಿ ಬೈ 11 ಮೈನಸ್ 6. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ ಇ ಪವರ್ ಟಿ ಅಂದ್ರೇನು 3 ಪ್ಲಸ್ 2x. ಅರ್ಥ ಆಗ್ತಿದೆಯಲ್ವಾ? ನೋಡಿ ಇ ಪವರ್ ಟಿ 3 ಪ್ಲಸ್ 2x ಆದರೆ ಈಗ ಎಕ್ಸಾಂಪಲ್ ಇ ಪವರ್ ಎ ಟಿ ಏನಾಗುತ್ತೆ, ಅದು ಇ ಪವರ್ ಟಿ ಹೋಲ್ ಪವರ್ ಎ ಬರಿಬೋದಲ್ವಾ? ಅಂದರೆ 3 ಪ್ಲಸ್ 2x ಹೋಲ್ ಪವರ್ ಏನಾಗುತ್ತೆ ಎ ಆಗುತ್ತೆ. ಅಂದರೆ ಇದೇನಾಯಿತು ವೈ ಈಸ್ ಈಕ್ವಲ್ ಟು C1 ಇ ಪವರ್ ಟಿ ಅಂದ್ಕೊಳ್ಳಿ. ಇದನ್ನ ಇ ಪವರ್ ಟಿ ಏನು 3 ಪ್ಲಸ್ 2x 3 ಪ್ಲಸ್ 2x ಹೋಲ್ ಪವರ್ ಏನಾಗುತ್ತೆ -3 ಪ್ಲಸ್ √5/4 ಪ್ಲಸ್ C2 ಇಂಟು ಹೇಳಿ 3 ಪ್ಲಸ್ 2x -3 ಮೈನಸ್ √5/4 ನೆಕ್ಸ್ಟು ಪ್ಲಸ್ ಹೇಳಿ ಈ 2 ಇಂಟು ಇ ಪವರ್ ಟಿ ಅಂದ್ರೇನು 3 ಪ್ಲಸ್ 2x/11 ಮೈನಸ್ 6. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ನೀಟಾಗಿ ನೋಡ್ಕೊಳ್ಳಿ, ಕ್ವಶನ್ ಚೆಕ್ ಮಾಡಿ. ಅದು ಈಗ ನೋಡ್ಕೊಳ್ಳಿ 3 ಪ್ಲಸ್ 2x ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ y/dx² ಅಂದ್ರೇನು y ಡಬಲ್ ಡ್ಯಾಶ್. ನೆಕ್ಸ್ಟು 5 ಇಂಟು 3 ಪ್ಲಸ್ 2x dy/dx ಅಂದ್ರೇನು y ಡ್ಯಾಶ್ ಪ್ಲಸ್ y ಈಸ್ ಈಕ್ವಲ್ ಟು 4a. ನಾವು ಟಿನ ಏನು ತಗೋಬೇಕು ಲಾಗ್ ಆಫ್ ಪ್ಲಸ್ 2x ಆರ್ 3 ಪ್ಲಸ್ 2x ಏನು ಇ ಪವರ್ ಟಿ 2x ಏನಾಗುತ್ತೆ ಪ್ಲಸ್ 3 ಆ ಕಡೆ ಹೋದರೆ x ಏನಾಗುತ್ತೆ ಇ ಪವರ್ ಟಿ -3/2. ದೆನ್ ವಿ ಹ್ಯಾವ್ 3 ಪ್ಲಸ್ 2x y ಡ್ಯಾಶ್ ಏನಾಗುತ್ತೆ 2dy. ಇಲ್ಲಿ ಏನ ಕನ್ಸಿಡರ್ ಮಾಡಬೇಕು 2dy. 3 ಪ್ಲಸ್ 2x ಹೋಲ್ ಸ್ಕ್ವೇರ್ y ಡಬಲ್ ಡ್ಯಾಶ್ ಏನಾಗುತ್ತೆ 2 ಸ್ಕ್ವೇರ್ ಡಿ ಇಂಟು ಡಿ -1 ಇಂಟು ವೈ ವೇರ್ ಡಿ ಈಸ್ ಈಕ್ವಲ್ ಟು d/dt. ಈಕ್ವೇಷನ್ 1 ಬಿಕಮ್ 3 ಪ್ಲಸ್ 2x ಹೋಲ್ ಸ್ಕ್ವೇರ್ y ಡಬಲ್ ಡ್ಯಾಶ್ ಅಂದ್ರೇನು 4d ಇಂಟು ಡಿ -1 y ಪ್ಲಸ್ 5 ಇಂಟು 3 ಪ್ಲಸ್ 2x y ಡ್ಯಾಶ್ ಅಂದರೆ 2dy ಪ್ಲಸ್ y ಈಸ್ ಈಕ್ವಲ್ ಟು 4 ಇಂಟು x ಅಂದ್ರೇನು ಇ ಪವರ್ ಟಿ -3/2 4d ಸ್ಕ್ವೇರ್ ಮೈನಸ್ 4d ಪ್ಲಸ್ 5 2s are 10d ಪ್ಲಸ್ 1 ಇಂಟು y ಈಸ್ ಈಕ್ವಲ್ ಟು 2 1s are 2 2s are 2 ಇಂಟು ಇ ಪವರ್ ಟಿ -3
4d² ಮೈನಸ್ ಇಲ್ಲಿ ನೋಡಿ ಮೈನಸ್ 4d ಪ್ಲಸ್ 10d ಏನಾಗುತ್ತೆ ಪ್ಲಸ್ 6d ಆಗುತ್ತೆ ಪ್ಲಸ್ 1 ಇಂಟು ವೈ 2 ಇಂಟು ಇ ಪವರ್ ಟಿ 2 ಇ ಪವರ್ ಟಿ ಮೈನಸ್ ಆಕ್ಸಿಲರಿ ಈಕ್ವೇಷನ್ ಏನು 4m² ಪ್ಲಸ್ 6m ಪ್ಲಸ್ 1 ಇಲ್ಲಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಬಿ ಸ್ಕ್ವೇರ್ ಅಂದರೆ 6 ಸ್ಕ್ವೇರು ಮೈನಸ್ 4ac ಅಂದರೆ 4 ಇಂಟು 4 ಇಂಟು 1 ಡಿವೈಡ್ ಬೈ 2a ಅಂದರೆ ಇದು ಕ್ಯಾಲ್ಸಿಲ್ ಹೊಡೆದ್ರೆ ಏನು ಬರುತ್ತೆ 2√5 2ನ ಕಾಮನ್ ತೊಗೊಳ್ಳಿ ಮೈನಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 5 ಬೈ 8 2 1 2 4 ಈ ಥರ ಬರುತ್ತೆ ಒಂದು ಪ್ಲಸ್ ಬರ್ಕೊಳ್ಳಿ ಒಂದು ವೈ ಸಿ ಇಸ್ ಈಕ್ವಲ್ ಟು ಇದು ಎ ಕಾಮ ಬಿ ಇದ್ದರೆ C1 ಇ ಪವರ್ ಎ ಟಿ ಪ್ಲಸ್ C2 ಇ ಪವರ್ ಬಿ ಟಿ ಆಗುತ್ತೆ ವೈ ಪಿ ಇಸ್ ಈಕ್ವಲ್ ಟು ಇದು ಎಲ್ಲಿದೆ ರೈಟ್ ಹ್ಯಾಂಡ್ ಸೈಡು 2 ಇ ಪವರ್ ಟಿ ಮೈನಸ್ 6 ಡಿವೈಡ್ ಬೈ ಎಫ್ ಆಫ್ ಡಿ ಅಂದರೆ ಇದು ಬೇರೆ ಬೇರೆ ಮಾಡಿ ಗೊತ್ತಾಗ್ತಿದೆಯಲ್ವಾ ನೆಕ್ಸ್ಟ್ ಏನು ಮಾಡಬೇಕು ಡಿ ರಿಪ್ಲೇಸ್ ಬೈ 1 ಮಾಡಬೇಕು ಡಿ ರಿಪ್ಲೇಸ್ ಬೈ 0 ಮಾಡಬೇಕು ಅವಾಗ ಏನಾಗುತ್ತೆ ಇದು 11 ಆಗುತ್ತೆ ಇದು 0 ಮಾಡಿದ್ರೆ 1 ಬರುತ್ತೆ ವೈ ಇಸ್ ಈಕ್ವಲ್ ಟು ಏನು ವೈ ಸಿ ಪ್ಲಸ್ ವೈ ಸಿ ಎಲ್ಲಿದೆ ಇದು ವೈ ಪಿ ಎಲ್ಲಿದೆ ಇದು ಗೊತ್ತಾಗ್ತಿದೆಯಲ್ವಾ ಆಮೇಲೆ ಏನು ಮಾಡಬೇಕು ಇ ಪವರ್ ಎ ಟಿ ಅಂದ್ರೇನು ಇ ಪವರ್ ಟಿ ಹೋಲ್ ಪವರ್ ಎ ಇದ್ದಂಗೆ ಗೊತ್ತಾಗ್ತಿದೆಯಲ್ವಾ ಅಂದರೆ ಇ ಪವರ್ ಇದು ಎ ಟಿ ಇದ್ದಂಗೆ ಅದಕ್ಕೆ ನೀವೇನು ಮಾಡಬೇಕು ಇ ಪವರ್ ಟಿ ಹೋಲ್ ಪವರ್ ಎ ಇ ಪವರ್ ಟಿ ಅಂದ್ರೇನು 3 ಪ್ಲಸ್ 2x ಹೋಲ್ ಪವರ್ ಮೈನಸ್ 3 ಪ್ಲಸ್ ರೂಟ್ 5 ಬೈ 4 ಪ್ಲಸ್ ಹೇಳಿ 3 ಪ್ಲಸ್ 2x ಹೋಲ್ ಪವರ್ ಮೈನಸ್ 3 ಮೈನಸ್ ರೂಟ್ 5 ಬೈ 4 ಪ್ಲಸ್ 2 ಇಂಟು ಇ ಪವರ್ ಟಿ ಅಂದ್ರೇನು 2x ಹೋಲ್ ಡಿವೈಡ್ ಬೈ 11 ಮೈನಸ್ 6 ಗೊತ್ತಾಗ್ತಿದೆಯಲ್ವಾ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್